ಹೆಲೋ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮನಸ್ಸೊಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 150 ಇಂದಿನ ಸಂಚಿಕೆಯಲ್ಲಿ. ಹಾದಿಯ ಮುಂದೆ ನಮ್ಮ ಮಗ ಹೋದರೂ ಅವನಿಗಾಗಿ ನಾವು ಬದುಕಬೇಕು. ಅವನು ನಮಗಾಗಿ ಏನೋ ಒಂದು ಬಿಟ್ಟು ಹೋಗಿದ್ದಾನೆ. ಅದೇ ನಿನ್ನ ಖುಷಿ. ನೀನು ನಿನ್ನ ನೋವನ್ನೆಲ್ಲ ಮರೆತು ಮೊದಲಿನ ಥರ ಇರಬೇಕು. ನಾವಿಬ್ಬರು ಹೀಗೆ ಒಂದಾಗಬೇಕು ಅಂತಾನೆ ನಮ್ಮ ಮಗ ಬಂದಿದ್ದ ಅನಿಸುತ್ತೆ ಎಂದ. ಅವನ ಮಾತು ಕೇಳಿದ ಆದ್ಯ ಕಣ್ಣೀರು ಅವನ ಕೆನ್ನೆ ಸೋಕಿತು. ಹಾದಿ, ಅಳಬೇಕು ಅನ್ಸಿದ್ರೆ ಒಂದ್ಸಲ ನನ್ನ ತಬ್ಬಿ ಹತ್ಬಿಡು ಎಂದ. ಆದ್ಯ ಕಣ್ಣಿಂದ ಒಂದೇ ಸಮನೆ ನೀರು ಹರಿದು. ತಕ್ಷಣ ಹಾದಿ, ನಮ್ಮ ಮಗುನ ಕೊಂದವನು ಸಿಕ್ಕಿದ್ರೆ ನೀನೇನು ಮಾಡ್ತೀಯಾ ಎಂದ. ಅವನ ಮುಖ ತುಂಬ ಗಂಭೀರವಾಗಿತ್ತು ಆ ಮಾತನ್ನು ಹೇಳುವಾಗ. ಅವನಿಗೆ ಸಾವು ತುಂಬ ಸಣ್ಣ ಶಿಕ್ಷೆ ಅಂದ್ಲು ಆದ್ಯ. ಅದೇ ಸಮಯಕ್ಕೆ ಆದ್ಯನಾಥ್ ಫೋನ್ಗೆ ಒಂದೇ ಸಮನೆ ಅನಾಮಧೇಯ ಮೆಸೇಜ್ ಬರುತ್ತೆ. ಅದರಲ್ಲಿ ನಿನ್ನ ಅಕ್ಕನ ಪ್ರಿಯತಮ ಯಾರು ಅನ್ನೋದು ತಿಳ್ಕೋಬೇಕು ಅಂದರೆ, ಅವನ ನಿಜ ರೂಪ ಗೊತ್ತಾಗಬೇಕಂದ್ರೆ ರಾತ್ರಿ 12 ಗಂಟೆಗೆ ಹಾಳಿಯ ಮೆಟ್ರೋ ಸ್ಟೇಷನ್ಗೆ ಬಾ ಎಂದಿತ್ತು. ಆದಿಗೆ ಒಂದು ರೀತಿ ಇದು ಶಾಕಿಂಗ್. ಹೀಗೆ ನನಗೆ ಸಹಾಯ ಮಾಡೋರು ಯಾರಾದರೂ ಇದ್ದಾರಾ? ಅಷ್ಟಕ್ಕೂ ನನ್ನ ಅವನ ಮಧ್ಯೆ ನಡೆಯೋ ಆಟ ಇಲ್ಲಿ ಮೂರನೆಯವರಿಗೂ ಗೊತ್ತಿದೆಯಾ ಎಂದು ಯೋಚಿಸಿದವನು ತಕ್ಷಣ ಆದ್ಯ, ನಿನ್ನ ಮಲಗು ಬಂದೆ ಎಂದು ತನ್ನ ಮಾಸ್ಟರ್ ಮೈಕಲ್ಗೆ ಕಾಲ್ ಮಾಡಿದ. ಆ ಕಡೆ ಮೈಕಲ್ 2 ರಿಂಗ್ಗೆ ಕಾಲ್ ಪಿಕ್ ಮಾಡಿ ಹೇಳು ಏಕೆ ಎಂದರು. ಆದಿ, ಮಾಸ್ಟರ್, ಐ ಹ್ಯಾವ್ ಎ ಒನ್ ಕಾನ್ಫಿಡೆನ್ಷಿಯಲ್ ನ್ಯೂಸ್ ಎಂದವನು ಒಮ್ಮೆ ಸುತ್ತ ನೋಡ್ದ. ಅವನು ಸೀದಾ ಟೆರೆಸ್ ಮೇಲೆ ಬಂದು ನಿಂತಿದ್ದ. ಗಾಳಿ ಜೋರಾಗಿ ಬೀಸುವುದರ ಜೊತೆಗೆ ಸಣ್ಣಗೆ ಮಳೆ ಕೂಡ ಶುರುವಾಗಿದ್ದರಿಂದ ಹಾದಿ ಅದೇ ಮಳೆಯಲ್ಲಿ ಹೊರಗೆ ಬಂದು, ಮಾಸ್ಟರ್, ನಮಗೆ ಯಾವುದೋ ಕ್ಲೂ ಸಿಗೋ ಮೆಸೇಜ್ ಬಂದಿದೆ. ಇದು ಫೇಕ್ ಆರ್ ರಿಯಲ್ ಅಂತ ಗೊತ್ತಿಲ್ಲ. ಅದನ್ನು ತಿಳ್ಕೊಳ್ಳೋಕ್ಕೆ ನಾನು ಓಲ್ಡ್ ಮೆಟ್ರೋ ಸ್ಟೇಷನ್ಗೆ ಹೋಗಬೇಕು ಇವತ್ತು ರಾತ್ರಿ 12ಕ್ಕೆ ಎಂದ. ಆ ಮಾತು ಕೇಳಿದ ಮೈಕಲ್ ಸ್ವಲ್ಪ ಸಮಯ ಯೋಚಿಸಿ, ಆದಿ, ಹೋಗ್ನೇ ಹೋಗ್ಬೇಡ, ನನಗೆ ಏನೋ ದೊಡ್ಡ ಆಟ ನಡೀತಿರೋ ಅನುಮಾನ ಬರ್ತಿದೆ ಎಂದರು. ಈ ಕಡೆ ಆದಿಗೂ ಅದೇ ಅನುಮಾನ ಇತ್ತು. ಹಾಗಾಗಿ ನಮಗೂ ಅದೇ ಅನಿಸುತ್ತೆ ಮಾಸ್ಟರ್, ಆದರೆ ನಾನು ಹೋಗಲೇಬೇಕು. ನನಗೆ ಇದು ಸತ್ಯನ ಅಂತ ತಿಳ್ಕೊಳಕ್ಕಾದರೂ ಹೋಗ್ತೀನಿ ಎಂದು ದೃಢವಾಗಿ ಹೇಳಿ, ಡೋಂಟ್ ವರಿ ಮಾಸ್ಟರ್, ಈ ಹಾದಿ ಪ್ರೀ ಪ್ಲ್ಯಾನ್ ಇಲ್ಲದೆ ಹೋಗೋನಲ್ಲ ಎಂದು ನಾನು ನಿಮಗೆ ಕಾಲ್ ಮಾಡಿದ್ದು ಅಕ್ಕನ ಫ್ರೆಂಡ್ ಸಿಕ್ಕಿದ್ರಾ ಅಂತ ಕೇಳೋಕೆ ಅಷ್ಟೆ ಎಂದ. ಮೈಕಲ್, ಇಲ್ಲ ಆದಿ, ಇನ್ನೂ ಹುಡುಕಾಟ ನಡೀತಿದೆ ಎಂದರು ಗಂಭೀರವಾಗಿ. ಆದಿ, ಓಕೆ ಮಾಸ್ಟರ್ ಎಂದ. ಅಷ್ಟೊತ್ತಿಗೆ ಆ ಕಡೆ ಮೈಕಲ್, ಆದಿ, ಬಿ ಕೇರ್ಫುಲ್, ನಾನು ಮನೆಗೆ ಬರ್ತಿದ್ದೀನಿ ಎಂದರು. ಆದಿ, ಮಾಸ್ಟರ್, ಈಗ ನೀವು ಎಂದ ಆಶ್ಚರ್ಯದಲ್ಲಿ. ಮೈಕಲ್, ಇದು ಯೋಚಿಸೋ ಸಮಯ ಅಲ್ಲ. ನೀನು ಇಲ್ಲಿಂದ ಅಲ್ಲಿಗೆ ಹೋದರೆ ಇಲ್ಲಿ ಕಾವಲಾಗಿ ನಾನಿರ್ತೀನಿ. ಡೋಂಟ್ ವರಿ, ನಾನು ಈಗಲೇ ಹೊರಟಿದ್ದೀನಿ ಎಂದು ಕಾಲ್ನ ಕಟ್ ಮಾಡಿದರು. ಆದಿ, ಮಾಸ್ಟರ್ ಎಂದು ಏನೋ ಹೇಳೋಕ್ಕೆ ನೋಡುವ ಮೊದಲೇ ಆ ಕಡೆಯಿಂದ ಕಾಲ್ ಕಟ್ಟಾಗಿತ್ತು. ಆದಿ, ಮಾಸ್ಟರ್ ನನ್ನ ಮಾತು ಯಾವಾಗಲೂ ಕೇಳಲ್ಲ ಎಂದು ತನ್ನ ತಂದೆ ರಮೇಶ್ಗೆ ಕಾಲ್ ಮಾಡ್ದ. ಈಗಷ್ಟೇ ಊಟ ಮುಗಿಸಿ ಇನ್ನೇನು ಮಲಗಲು ಹೋಗುತ್ತಿದ್ದಂಥ ರಮೇಶ್ ತಮ್ಮ ಮಗನ ಫೋನ್ ಬಂದಿದ್ದು ನೋಡಿ ಒಮ್ಮೆ ತನ್ನ ಮಡದಿ ಕಡೆ ನೋಡಿದರು. ಸುಧಾ ಅವರು ಈಗಷ್ಟೇ ಮಲಗೋಕೆ ರೆಡಿ ಮಾಡ್ತಿದ್ರು. ರಮೇಶ್ ಮನದಲ್ಲೇ, ಆದಿ ಹೀಗೆ ಕಾಲ್ ಮಾಡ್ತಿದ್ದಾನೆ ಅಂದರೆ ಏನೋ ಇಂಪಾರ್ಟೆಂಟ್ ವಿಷಯ ಇರುತ್ತೆ ಎಂದುಕೊಂಡು, ಸುಧಾ, ನೀನು ರೆಡಿ ಮಾಡ್ತಿರು, ನಾನು ಮಗು ಮಲಗಿದೆಯಾ ನೋಡ್ಕೊಂಡು ಬರ್ತೀನಿ ಎಂದು ಸುಧಾ ಅವರ ಉತ್ತರಕ್ಕೂ ಕಾಯದೆ ಹೊರಗೆ ಬಂದರು. ಹೊರಗೆ ಬಂದವರು ಆದಿ ಕಾಲ್ ರಿಸೀವ್ ಮಾಡಿ, ಹೇಳು ಮಗನೇ ಅಂದರು. ಆದಿ, ಅಪ್ಪ, ನಮ್ಮ ಸೀಕ್ರೆಟ್ ರೂಮಿಗೆ ಬನ್ನಿ ಎಂದ. ರಮೇಶ್ ಅವರು ಸೀಕ್ರೆಟ್ ರೂಮ್ಗೆ ಹೋದರು. ಅದು ಆದಿ ಮತ್ತು ರಮೇಶ್ ಅವರಿಗೆ ಮಾತ್ರ ಗೊತ್ತಿದ್ದಂಥ ಕಾನ್ಫಿಡೆನ್ಷಿಯಲ್ ರೂಮ್ ಆಗಿತ್ತು. ಅಲ್ಲಿ ಸರ್ಕಾರಕ್ಕೆ ಮತ್ತು ಕೇಸ್ಗೆ ಸಂಬಂಧಪಟ್ಟ ವಿಷಯನ ಡಿಸ್ಕಸ್ ಮಾಡುತ್ತಿದ್ರು ಇಬ್ಬರು ಕೂತು. ಈಗ ಆದಿ ಏನೋ ಯೋಚಿಸೋದನ್ನು ನೋಡಿದಂಥ ರಮೇಶ್ ಅವರು, ಏನಪ್ಪ ಆದಿ ಅಂದರು. ಆದಿ, ಅಪ್ಪ, ಇವತ್ತು ಸ್ವಲ್ಪ ಅಲರ್ಟ್ ಆಗಿದೆ, ನನಗೆ ಸ್ವಲ್ಪ ಹೊರಗೆ ಕೆಲಸ ಇದೆ, ಬೇಗ ಹೋಗಿ ಬರ್ತೀನಿ ಎಂದ. ರಮೇಶ್ ಅವರಿಗೆ ತಮ್ಮ ಮಗ ಹೀಗೆ ಹೊರಗೆ ಹೋಗೋದು ಹೊಸ ವಿಷಯ ಆಗಿರಲಿಲ್ಲ. ಹಾಗಾಗಿ ಓಕೆ ಅಂದರು. ಆದಿ, ಮೈಕಲ್ ಸರ್ ಕೂಡ ಬರ್ತಿದ್ದಾರೆ, ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿ ಎಂದು ಅವರ ತಂದೆ ಮುಖ ನೋಡಿ, ಹುಷಾರುವಪ್ಪ ಎಂದು ಹೊರನಾಡ್ದ. ರಮೇಶ್ ಅವರಿಗೆ ಆದಿ ಹೋಗುತ್ತಿರೋ ಕೆಲಸ ಸ್ವಲ್ಪ ರಿಸ್ಕ್ ಇದೆ ಅನಿಸಿತು. ಯಾಕಂದರೆ ಹೀಗೆ ಮನೆಗೆ ಯಾವತ್ತೂ ಬಾರದ ಮೈಕಲ್
ಅದು ಅಷ್ಟು ರಾತ್ರಿನಲ್ಲಿ ಬರ್ತಿದ್ದಾರೆ ಎಂದು ತಿಳಿದೆ ಏನೋ ದೊಡ್ಡ ವಿಷಯ ಇದೆ ಎಂದು ಅಲರ್ಟ್ ಆಗ್ತಾರೆ. ರಾತ್ರಿ 11 ಗಂಟೆ. ಮನೆಯಲ್ಲಿ ಎಲ್ಲರೂ ನಿದ್ದೆಯಲ್ಲಿದ್ದರು. ಆದರೆ ಆದಿನಾಥ್ ಕಣ್ಣುಗಳಿಗೆ ಮಾತ್ರ ನಿದ್ದೆ ಇರಲಿಲ್ಲ. ಆ ಅನಾಮಧೇಯ ಮೆಸೇಜ್ ಅವನ ಮನಸ್ಸನ್ನು ಕದಡಿತ್ತು. ನಿನ್ನ ಅಕ್ಕನ ಪ್ರಿಯತಮ ಯಾರು ಅನ್ನೋದು ತಿಳ್ಕೊಬೇಕಂದ್ರೆ ರಾತ್ರಿ 12ಕ್ಕೆ ಹಳೆಯ ಮೆಟ್ರೋ ಸ್ಟೇಷನ್ಗೆ ಬಾ ಎನ್ನುವ ಮೆಸೇಜ್ನೇ ಮತ್ತೆ ಮತ್ತೆ ರೀಕಾಲ್ ಮಾಡಿಕೊಂಡು ಆ ಕಡೆಯಿಂದ ಈ ಕಡೆಗೆ ಓಡಾಡುತ್ತಾ, ಇದು ಬಲ ಇರಬಹುದಾ ಅಥವಾ ನನಗೆ ಬೇಕಾದ ಸತ್ಯವೂ ಇರಬಹುದಾ ಎಂದು ಯೋಚಿಸುತ್ತಿದ್ದ. ಅಷ್ಟರಲ್ಲಿ ಮೈಕಲ್ ಅವರ ಫೋನ್ ಬಂತು. ಮನೆ ಮುಂದೆ ಇದ್ದೀನಿ ಎಂದು. ತಕ್ಷಣ ಹಾದಿ ಕಪ್ಪು ಬಟ್ಟೆ ಧರಿಸಿ ಗನ್ ಹೈಡ್ ಮಾಡಿ ಇಟ್ಕೊಂಡು ಹೊರ ನಡೆಯೋ ಮೊದಲು ಒಮ್ಮೆ ಆದ್ಯ ಮತ್ತೆ ತನ್ನ ಮಗನನ್ನು ನೋಡಿ ಆ ರೂಮ್ ಲಾಕ್ ಮಾಡಿ ಕೆಳಗೆ ಬಂದ. ಕೆಳಗೆ ರಮೇಶ್ ಮೈಕಲ್ ಅವರ ಜೊತೆ ಮಾತಾಡ್ತಿದ್ರು. ಆದಿ, ಥ್ಯಾಂಕ್ಸ್ ಮಾಸ್ಟರ್, ಸುಮ್ಮನೆ ರಿಸ್ಕ್ ತೊಗೊಂಡ್ರಿ ಎಂದವನು, ನಿಮ್ಮ ಶಿಷ್ಯನ ಮೇಲೆ ಸ್ವಲ್ಪ ನಂಬಿಕೆ ಕಡಿಮೆ ಆಗುತ್ತಿದೆ ಅನಿಸುತ್ತೆ ಎಂದ ಕಿಚಾಯಿಸುವಂತೆ. ಮೈಕಲ್ ಅವರು, ಇಲ್ಲ ಜಾಸ್ತಿ ಇದೆ, ಆದರೆ ತನ್ನ ಫ್ಯಾಮಿಲಿ ಕಡೆ ಗಮನ ಬಿಡಬಾರ್ದು ಅಂತ ನಾನು ಬಂದಿದ್ದು ಎಂದು ಗುಡ್ ಲಕ್ ಎಂದರು. ಆದಿ ಸಣ್ಣ ನಗುಚಲಿ, ಅಪ್ಪ ಬರ್ತೀನಿ ಎಂದು ಹೊರಟ. ರಾತ್ರಿ ಸರಿಯಾಗಿ 12 ಗಂಟೆ. ನಗರದ ಹೊರವಲಯದಲ್ಲಿದ್ದಂಥ ಆ ಹಳೆಯ ಮೆಟ್ರೋ ಸ್ಟೇಷನ್ ಸಂಪೂರ್ಣವಾಗಿ ನಿರ್ಜನವಾಗಿತ್ತು. ಹಳೆಯ ಕಂಬಗಳು, ಹೊಡೆದ ಗಾಜುಗಳು, ಗಾಳಿಗೆ ಹರಡುತ್ತಿದ್ದ ಕಾಗದಗಳು, ಇಡೀ ವಾತಾವರಣವೇ ಭಯಾನಕವಾಗಿತ್ತು. ಆದಿ ಎಚ್ಚರಿಕೆಯಿಂದ ಒಳೆ ನಡೆದ. ಅಲ್ಲಿ ಯಾರೂ ಕಾಣಲಿಲ್ಲ. ಅವನು ಯಾರೋ ತನ್ನನ್ನು ಆಟ ಆಡಿಸೋಕೆ ಕರೆದಿದ್ರಾ ಎಂದುಕೊಳ್ಳ ಮೊದಲೇ ಹಠಾತ್ತನೆ, ಹಲೋ ಮಿಸ್ಟರ್ ಆದ್ಯನಾಥ್ ಎಂಬ ಗಂಭೀರ ಹೆಣ್ಣಿನ ಧ್ವನಿ ಕೇಳಿಸಿತು. ಆದಿ ತಕ್ಷಣ ಧ್ವನಿ ಬಂದ ಕಡೆ ತಿರುಗಿ ನೋಡ್ದ. ಅಲ್ಲೊಬ್ಬಳು ಕಪ್ಪು ಬುರ್ಕ ಧರಿಸಿ ನಿಂತಿದ್ಲು ಲೇಡಿ. ಮುಖ ಸಂಪೂರ್ಣ ನೆರಳಿನಲ್ಲಿ ಮುಚ್ಚಿಕೊಂಡಿತ್ತು. ಯಾರು ನೀವು ಎಂದ ಆದಿ ಕಂಚಿನ ಧ್ವನಿಯಲ್ಲಿ. ಅವಳು ಸಣ್ಣದಾಗಿ ನಕ್ಕು, ನಾನು ಯಾರು ಅನ್ನೋದು ಮುಖ್ಯ ಅಲ್ಲ, ನಿನಗೆ ಸತ್ಯ ಗೊತ್ತಾಗೋದು ಮುಖ್ಯ ಎಂದಳು. ಆದಿ ಮುಖ ಗಂಭೀರವಾಗಿ ಆ ಲೇಡಿ ಉದ್ದ ಅಳತೆ ಎಷ್ಟು ಅಂದಾಜಿದೆ ಎಂದು ಧ್ವನಿಯ ತರಂಗದಲ್ಲೇ ಲೆಕ್ಕ ಹಾಕುತ್ತಾ, ಯಾವ ಸತ್ಯ ಎಂತ. ಆ ಲೇಡಿ, ನಿನ್ನ ಅಕ್ಕನ ಬದುಕನ್ನು ಹಾಳು ಮಾಡಿದವನು ನಿನ್ನ ಮಗುವಿನ ಸಾವಿನ ಹಿಂದೆ ಇರುವವನು. ಇಬ್ಬರು ಒಬ್ನೇ ಎಂದ ಮಾತು ಕೇಳಿ ಆದಿಯ ಕಣ್ಗಳು ಕೆಂಪಾದವು. ತಕ್ಷಣ ಅವನ ಗಂಟಲ ನರಗಳು ಕೋಪದಲ್ಲಿ ಹುಬ್ಬಿ, ಯಾರವನು ಎಂದು ಕೋಪದಿಂದ ಕೇಳಿದ. ಅಷ್ಟರಲ್ಲೇ ಆ ಹುಡುಗಿ ಒಂದು ಪೆನ್ಡ್ರೈವ್ ಆದಿಯ ಕಡೆ ಎಸೆದು, ಇದರಲ್ಲಿ ಎಲ್ಲ ಉತ್ತರಗಳಿವೆ ಎಂದಳು. ಆದಿ ಅದನ್ನು ತಕ್ಷಣ ಕ್ಯಾಚ್ ಹಿಡಿದ. ಆದರೆ ಮುಂದಿನ ಕ್ಷಣ ಢಮಾರ್ ಎನ್ನುವ ಒಂದು ಗುಂಡಿನ ಸದ್ದು ಕೇಳಿಸಿತು. ಆದಿ ಏನಾಯಿತು ಎಂದು ತಿಳಿಯೋ ಮೊದಲೇ ಆ ಕಪ್ಪು ಬುರ್ಕ ಹಾಕಿದ್ದ ಲೇಡಿ ಎದೆ ಹಿಡಿದು ಕೆಳಗೆ ಬಿದ್ದಳು. ಆದಿ ದೊಡ್ಡ ಕಣ್ಣು ಬಿಡುತ್ತಾ ತಕ್ಷಣ ಮಾತ್ರದಲ್ಲೇ ಏಯ್ ಎಂದು ಆದಿ ಅವರ ಕಡೆ ಓಡಿದ. ಆದರೆ ಅವಳು ಸಾಯುವ ಮುನ್ನ ಒಂದೇ ಮಾತು ಹೇಳಿದ್ಲು, ಜಾಗ್ರತೆ, ಅವನು ನಿನ್ನ ತುಂಬ ಹತ್ತಿರದಲ್ಲಿದ್ದಾನೆ ಎಂದು ಹೇಳಿ ಕಣ್ಣು ಮುಚ್ಚಿದ್ಲು. ಆದಿ ಶಾಕ್ನಲ್ಲೇ ನಿಂತ. ಅಷ್ಟರಲ್ಲಿ ಮೇಲಿನ ಕಟ್ಟಡದ ಮೇಲೆ ಒಂದು ನೆರಳು ಕಾಣಿಸಿತು. ಆದಿ ತನ್ನ ಕಡೆ ಆ ನೆರಳು ಬರುತ್ತಿದೆಯೇ ಎಂದು ತಿರುಗಿ ನೋಡಿದ. ಆ ಕಪ್ಪು ಕೋಟ್ ತೊಟ್ಟ ವ್ಯಕ್ತಿ ಅಲ್ಲಿಂದ ಮಿಂಚಿನಂತೆ ಮರೆಯಾದ. ಆದಿ, ಏ ಯು ಸ್ಟಾಪ್ ಇಟ್ ಎಂದು ಕೂಗಿದರೂ ಪ್ರಯೋಜನವಾಗಲಿಲ್ಲ. ತಕ್ಷಣ ಆದಿ ತನ್ನ ಕಿವಿಯಲ್ಲಿದ್ದಂಥ ಬ್ಲೂಟೂತ್ನಲ್ಲಿ ಗ್ರೀನ್ ಲೈಟ್ ಆನ್ ಆಗಿತ್ತು. ಆದಿ, ನಿಮ್ಮ ಕಡೆ ಒಬ್ಬ ಕಪ್ಪು ಕೋಟು ತೊಟ್ಟು ಬರ್ತಾನೆ, ಕ್ಯಾಚ್ ಹಿಮ್ ಎಂದ. ತಕ್ಷಣ ಅವನ ಹುಡುಗರು ಅಲರ್ಟ್ ಆಗಿದ್ರು. ಆದರೆ ಆ ಸೈಡ್ ಆ ಕಪ್ಪು ಕೋಟು ತೊಟ್ಟ ವ್ಯಕ್ತಿ ಬರಲೇ ಇಲ್ಲ. ಆದಿ ಫೋರ್ಸ್, ನೋ ಸರ್, ಇಲ್ಲಿಗೆ ಯಾರು ಬರಲೇ ಇಲ್ಲ ಎಂದರು. ಆದಿ ಕೋಪದಲ್ಲಿ ಆ್ಯಂಬ್ಯುಲೆನ್ಸ್ಗೆ ಕಾಲ್ ಮಾಡಿ ಆ ಲೇಡಿನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿಸಿ ಆ ಲೇಡಿ ಮುಖ ನೋಡ್ದ. ಆದರೆ ಆ ಲೇಡಿ ಮುಖದ ಪರಿಚಯ ಅವನಿಗೆ ಇರಲೇ ಇಲ್ಲ. ಪೊಲೀಸ್ನವರಿಗೆ ವಿಷಯ ತಿಳಿಸಿ ಅಲ್ಲಿಂದ ಹೊರಟು ಸೀದಾ ತನ್ನ ಮನೆಗೆ ಬಂದ. ಆದಿ ಸೇಫ್ ಆಗಿ ಬಂದಿದ್ದನ್ನು ನೋಡಿ ರಮೇಶ್ ಮತ್ತು ಮೈಕಲು ಉಸಿರು ಬಿಟ್ಟರು. ರಮೇಶ್, ಹೋಗಿ ಫ್ರೆಶ್ ಆಗು ಎಂದರು. ಅಲ್ಲೇ ಇದ್ದಂಥ ಮೈಕಲ್ ಕಣ್ಣಲ್ಲೇ ಏನಾಯಿತು ಎಂದು ಸನ್ನೆ ಮಾಡಿದರು. ಆದಿ ತಲೆ ಆಡಿಸಿ ಆಯಿತು ಅನ್ನೋ ಥರ ಹೇಳಿ ಸೀದಾ ಹೋಗಿ ಮೊದಲು ಫ್ರೆಶ್ ಆದ. ಅಷ್ಟೊತ್ತಿಗೆ ಮೈಕಲ್ ಅವರು ಆದಿ ರೂಮ್ನ ನಾಕ್ ಮಾಡಿದರು. ಆದಿ ಬನ್ನಿ ಎಂದು ಸೀಕ್ರೆಟ್ ರೂಮ್ಗೆ ಹೋಗಿ ಆ ಪೆನ್ಡ್ರೈವ್ನ ಲ್ಯಾಪ್ಟಾಪ್ಗೆ ಜೋಡಿಸಿದ. ಸ್ವಲ್ಪ ಸಮಯದ ನಂತರ ಅದರಲ್ಲಿ ಇರೋ ವಿಡಿಯೋ ಓಪನ್ ಆಯಿತು. ಆ ವಿಡಿಯೋದಲ್ಲಿ ಕಾಣಿಸಿಕೊಂಡ ಮುಖ ನೋಡಿ ಆದಿ ಕುರ್ಚಿಯಿಂದ ಎದ್ದು ನಿಂತ. ಒಂದು ಕ್ಷಣ ಅವನ ಉಸಿರೇ ನಿಂತಂತಾಯಿತು. ಮೈಕಲ್ ಅವರು,
ಅದು ಇವನ ಅಂದರೆ ಹಾದಿ ಕಣ್ಗಳಲ್ಲಿ ನಂಬಲಾಗದ ಆಘಾತದಿಂದ ತುಂಬಿತು. ಯಾಕಂದರೆ ಆ ವ್ಯಕ್ತಿನ ತಾನೇ ನೋಡಿದ್ದ, ಅವನ ಗುರುಗಳ ಮನೆಯವರೇ ನಂಬುವ ವ್ಯಕ್ತಿಯಾಗಿದ್ದ. ಆದರೆ ಅದಕ್ಕಿಂತ ದೊಡ್ಡ ಶಾಕ್ ಇನ್ನೂ ಬಾಕಿ ಇತ್ತು. ವಿಡಿಯೋ ಕೊನೆಯ ಭಾಗದಲ್ಲಿ ಆ ಮುಸುಕಿನ ಗುದ್ದಾಟದ ವ್ಯಕ್ತಿ ತನ್ನ ಮುಖವಾಡವನ್ನು ತೆಗೆದಿದ್ದ. ಅವನ ಮುಖ ನೋಡಿದ ಆದಿ, ಇದು ಸಾಧ್ಯನೇ ಇಲ್ಲ, ಅವನು ಸತ್ತು ಹೋಗಿದ್ದಾನೆ. ಹೌ ಹೌ ಇಟ್ ಇಸ್ ಪಾಸಿಬಲ್ ಮಾಸ್ಟರ್ ಎಂದ ಶಾಕ್ನಲ್ಲಿ. ಮೈಕಲ್ಗೂ ಕೂಡ ಇದು ಶಾಕಿಂಗ್ ವಿಷಯನೇ ಆಗಿತ್ತು. ಇನ್ನೊಂದು ಕಡೆ ಜೋರಾಗಿ ನಗುತ್ತಾ, ನೀನು ಎಷ್ಟೇ ಹುಡುಕಿದ್ರೂ ನನ್ನ ಗುರ್ತು ಹಿಡಿಯೋಕ್ಕೆ ಸಾಧ್ಯ ಇಲ್ಲ ಏಕೆ ಎಂದು ಹಾದಿ ಫೋಟೋಗೆ ಶೂಟ್ ಮಾಡಿದ್ದ ಕೋಪದಲ್ಲಿ. ಹಾದಿಗೆ ಸಿಕ್ಕಿರೋ ಕ್ಲೂ ಸರಿಯಾಗಿದೆಯೇ? ಸತ್ಯಕ್ಕೆ ನೂಲೆಳೆ ಅಂತರದಲ್ಲಿದ್ದಾನೆ ಹಾದಿ. ಎಂದಿನಂತೆ ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.